ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಏನು ಸರ್, ಚಿಕ್ಕ ವಯಸ್ಸಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋರು ನೀವು. ನಮ್ಮ ಕಾಲೇಜ್ಗೆ ಒಂದ್ಸಲ ಬಂದಿದ್ರಿ ಚೀಫ್ ಗೆಸ್ಟ್ ಆಗಿ. ಅಲ್ಲಿ ನಾನು ನಿಮ್ಮನ್ನು ನೋಡಿದ್ದೆ. ಯಾವ ಕಾಲೇಜ್ ನಿಮ್ಮದು? ತುಮಕೂರು ಡಿಗ್ರಿ ಕಾಲೇಜ್. ಒಳ ಕೋಇನ್ಸಿಡೆನ್ಸ್ ಸರ್, ನೀವೇನಿಲ್ಲಿ? ಇದು ನನ್ನ ಹೆಂಡತಿ ಮನ್ದೇವರು. ಇಲ್ಲಿ ಉತ್ಸವ ಆಗ್ತಿದೆ ಅಂತ ಗೊತ್ತಾಯ್ತು ಬಹಳ ದಿವಸಗಳ ಮೇಲೆ, ಹಾಗಾಗಿ ಬಂದ್ವಿ. ನೈಸ್ ಸರ್. ನಮ್ಮ ತಂದೆನೇ ಇಲ್ಲಿ ಧರ್ಮದರ್ಶಿಗಳು. ನೋಡಿ, ಧರ್ಮದರ್ಶಿಗಳ ಮಗನ ಜೊತೆನೆ ಮಾತಾಡೋ ಅವಕಾಶ ಸಿಕ್ಕಂಗಾಯ್ತು. ಸರಿ ಸರ್, ಆಯಿತು, ನಾನು ಆಮೇಲೆ ಸಿಗ್ತೀನಿ. ಅರೆ, ಥ್ಯಾಂಕ್ ಯು. ಅರೆ, ಅಣ್ಣದ್ ಮಾತಾಡ್ಸ್ಕೊಂಡ್ ಬಂದ್ರ? ಅವನ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಪರವಾಗಿಲ್ಲ ಜಾನ್ವಿ ಅವರೇ, ನೀವು ಸಂತೋಷವಾಗಿ ಖುಷಿಯಾಗಿದ್ದೀರಾ ತಾನೆ? ನನಗಷ್ಟು ಸಾಕು. ಸರಿ ಬನ್ನಿ, ಅಲ್ಲಿ ಉತ್ಸವಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ, ಹೋಗಿ ನೋಡ್ಕೊಂಡ್ ಬರೋಣ. ಜಾನ್ವಿ ಅವರೇ, ಖರ್ಚೀಫ್ ಎಲ್ಲಿ ಬೀಳಿಸ್ಕೊಂಡೋ ಗೊತ್ತಾಗ್ತಿಲ್ಲ. ಟಿಶ್ಯೂಸ್ ಕಾರಲ್ಲಿದೆ, 2 ನಿಮಿಷ ಹೋಗಿ ತಂದ್ಬಿಡಲ್ವಾ? ಅಯ್ಯೋ, ಇವಾಗ ಅದೆಲ್ಲ ಯಾಕೆ? ನಿಮಗೆ ಗೊತ್ತಲ್ಲ, ಸುತ್ತಮುತ್ತ ಸ್ವಲ್ಪ ಗಲೀಜಿದೆ. ನನಗೆ 2 ನಿಮಿಷ ಹೀಗೆ ಹೋಗಿ ಹಾಕಿ ಬಂದ್ಬಿಡೋಣ. ಓಕೆ, ಸರಿ. ಅರೆ, ಹಾಯ್. ಭೂಮಿ ದುಂಡಗಿದೆ ಅಂತ ಪರ್ಸನಲ್ ಪ್ರೂವ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ ಹೇಗೆ? ಮತ್ತೆ ಸಿಗ್ತಿದ್ದೀರಲ್ಲ. ಚಿನ್ನುಮರಿ, ಇವರು ನಿಮ್ಮ ಕಾಲೇಜಲ್ಲೇ ಓದಿದ್ದಂತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಪರಿಚಯ ಆಯ್ತು. ನಾನು ನಿಮ್ಮ ಕಾಲೇಜ್ ಚೀಫ್ ಗೆಸ್ಟ್ ಆಗಿ ಬಂದಿದ್ನಲ್ಲ, ಆಗ ನೋಡಿದ್ರು ಅಂತ ಹೇಳಿದ್ರು. ಬೈ ದ ವೇ, ಇವ್ರು ನನ್ನ ವೈಫ್ ಜಾಹ್ನವಿ ಅಂತ. ನಿಮ್ಮ ಕಾಲೇಜಲ್ಲೇ ಓದಿದ್ದು, ನೋಡಿರ್ಬೇಕು ಅನ್ಸುತ್ತಲ್ಲ. ಇರ್ಬೋದೇನೋ ಸರ್, ನಾನು ಯಾವತ್ತೂ ನೋಡಿಲ್ಲ. ಅಯ್ಯೋ ಪಾಪಿ, ಇಷ್ಟು ಬೇಗ ನನ್ನ ಮರ್ತು ಬಿಟ್ಯಾ? ಅಥವಾ ಮರ್ತಿರೋ ತರ ನಾಟಕ ಆಡ್ತಿದ್ಯಾ? ಇವರು ನಮ್ಮ ಕಾಲೇಜ್ ಅಂತ ಕೇಳಿ ನನ್ಗೆ ಆಶ್ಚರ್ಯ ಆಗ್ತಿದೆ ಸರ್. ನಾನು ಇವ್ರನ್ನ ಯಾವತ್ತೂ ನೋಡಿಲ್ಲ. ಸಾರಿ ಸರ್, ನೀವೆಲ್ಲ ಹೊರಟಿದ್ರಿ ಅನ್ಸುತ್ತೆ, ನಾನೇನು ಬರ್ತೀನಿ. ಯಾಕೆ ನಡ್ಕೋತಿದ್ದೆ ನೀನು? ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಿದ್ದೀನಿ. ಇವ್ ನೋಡಿದ್ರೆ ಗೊತ್ತೇ ಇಲ್ಲ ಅಂತಿದೆ ನಾನು. ಜಾನ್ವಿ ಅವರೇ, ಯಾಕೆ ಅಳ್ತಾ ಇದ್ದೀರಿ? ಏನಾಯ್ತು? ಏನಿಲ್ಲ ರೀ, ಕಸ ಬಿತ್ತು ಅನ್ಸುತ್ತೆ. ಈಗ ಸಿಗ್ತಿದ್ಯಾ? ನನ್ನನ್ನು ಕ್ಷಮಿಸ್ಬಿಡು ಜಾನ್. ನಾನು ಯಾವತ್ತೂ ನಿನ್ನ ಸಂತೋಷದ ಮಧ್ಯೆ ಬರೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.